ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮದ್ದೂರು ಸಂಪೂರ್ಣ ಬಂದ್. ಕಲ್ಲು ತೂರಾಟ ಖಂಡಿಸಿ ಬಂದ್ಗೆ ಸಂಘಟನೆಗಳ ಕರೆ. ಮದ್ದೂರು ಸಂಪೂರ್ಣವಾಗಿ ಇವತ್ತು ಬಂದ್ ಆಗಿ ಕಾಣಿಸುತ್ತೆ, ನಿಶ್ಚಿತ ಆವರಿಸುತ್ತೆ. ಯಾಕಂದ್ರೆ ನಿನ್ನೆ ಆದಂತ ಘಟನಾವಳಿಗಳು ಅದಾದ್ಮೇಲೆ ಈಗ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಚ್ಚುವಂತೆ ಮನವಿ ಮಾಡಲಾಗಿದೆ. ಮದ್ದೂರಿನ ವರ್ತಕರ ಬಳಿ ಮನವಿ ಮಾಡಿಕೊಳ್ಳಲಾಗಿದೆ. ಹಿಂದೂ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಬಂದ್ ಮಾಡಿ ಅಂತ. ಸೊ ಮದ್ದೂರು ಉದ್ವಿಗ್ನಗೊಂಡಿತ್ತು. ಇದೀಗ ಪರಿಸ್ಥಿತಿ ಸ್ವಲ್ಪ ಶಾಂತವಾಗಿದೆ. ಆದರೂ ಕೂಡ ಯಾವ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಭುಗಿಲೇಳುತ್ತೆ. ಕಲ್ಲು ತೂರಾಟದಿಂದ ಆದ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಸಹಿತ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿ ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಮುಂದುವರಿಸಿದ್ದೀವಿ. ಅದರ ಜೊತೆಗೆ ಏನು ಲಿಕ್ಕರ್ ಸೇಲ್ ಇತ್ತು ಅದನ್ನು ಸಹಿತ ನಾವು ನಾಳೆವರೆಗೆ ಈಗಾಗಲೇ ಕ್ಲೋಸರ್ ಆದೇಶವನ್ನು ಹೊರಡಿಸಿದ್ದೀವಿ. ಅದರ ಜೊತೆಗೆ ಇವತ್ತು ಬಂದ ಸಂದರ್ಭದಲ್ಲಿ ಕಿಡಿಗೇಡಿಗಳು ಇದನ್ನೇ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಏನಾದರೂ ಅಹಿತಕರ ಘಟನೆ ನಡೆಯುವಂತೆ ಮಾಡಲಿಕ್ಕೆ ಯಾರ್ಯಾದರೂ ಪ್ರಚೋದನೆ ಕೊಡ್ತಾರೆ ಅಂಥವ್ರ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಹೆಚ್ಚಿನ ಬಂದೋಬಸ್ತನ್ನು ಎಲ್ಲ ಪಾಯಿಂಟ್ಗಳಲ್ಲಿ ಎಲ್ಲ ಏರಿಯಾಗಳಲ್ಲಿ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫಿಕ್ಸ್ ಪಾಯಿಂಟ್ ಇರ್ಬೋದು, ಸೂಕ್ಷ್ಮ ಪ್ರದೇಶಗಳಿರ್ಬೋದು, ಎಲ್ಲ ಕಡೆಯಿಂದ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ಗೆ 4 ಜನ SP ಗಳು, 3 ಜನ ಅಡಿಷನಲ್ SP ಗಳು, ಸುಮಾರು 15 ಜನ DYSPಗಳು, 30 ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು 800 ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ. ಇದರ ಜೊತೆಗೆ 15 KSRPಗಳು ಮತ್ತು 10 DR ತುಕಡಿಗಳು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ನಿಯೋಜನೆ ಮಾಡಿದ್ದೀವಿ. ಈ ಕಿಡಿಗೇಡಿಗಳ ಬಗ್ಗೆ ಮಾಹಿತಿ ಸಿಗ್ತಾ ಸರ್? ಏನು ಸಂಪೂರ್ಣವಾಗಿ ಅವರು ಯಾರು ಹಿನ್ನೆಲೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಸರ್? ಇಲ್ಲ, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮೊದಲನೇ ದಿನ ರಾತ್ರಿ ಏನು ಇನ್ಸಿಡೆಂಟ್ ಆಯಿತು, ಕಲ್ಲು ತೂರಾಟ ಆಯಿತು, ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಈಗಾಗಲೇ ಒಂದು 26 ಜನದ ನಾವು ಲಿಸ್ಟ್ ಮಾಡಿದ್ದೀವಿ. ಅದರಲ್ಲಿ 22 ಜನದ್ದು ಅರೆಸ್ಟ್ ಆಗಿದೆ. ಇನ್ನೂ ಸುಮಾರು 4 ಜನದ್ದು ಅರೆಸ್ಟ್ ಆಗೋದು ಬಾಕಿ ಇದೆ. ಆಮೇಲೆ ಈಗಾಗಲೇ ನಾವು ಅವ್ರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅರೆಸ್ಟ್ ಆದವರಿಗೆಲ್ಲ ಅವರನ್ನು ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡೋ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅವರು ಯಾರೆಲ್ಲ ಭಾಗಿಯಾದರು ಅವತ್ತು ಮತ್ತು ಅವರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಮೊದಲೇ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ. ಅದು ನಡೆದ ಮೇಲೆ ನಾವು ಹೆಚ್ಚಿನ ವಿವರನ ಕೊಡ್ತೀವಿ, ಕಸ್ಟಡಿಗೆ ತೊಗೋತೀವಿ. ಈಗ ಏನು 4 ಜನ ಕಣ್ಮೆರೆ ಆಗಿದ್ದಾರೆ ನಾವು ಲಿಸ್ಟ್ ಔಟ್ ಮಾಡಿದವರು. ಅದರ ಜೊತೆಗೆ ಇನ್ನೂ ಹಲವಾರು CCTVಗಳು, ವಿಡಿಯೋಗಳನ್ನು ನಾವು ವಾಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರ್ಯಾರ್ದು ಮೂಮೆಂಟ್ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲ, ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ನಿನ್ನೆ ಮೆರವಣಿಗೆ ಸಂದರ್ಭದಲ್ಲೂ ಪ್ರಚೋದನೆ ಮಾಡುವಂಥ ಕೆಲಸ ಆಗ್ತಿದೆ. ಕೆಲವರು ತಳವಾರ ತೋರಿಸಿದ್ರು, ರಾಡ್ಗಳು ತೋರಿಸಿದ್ರು ಅನ್ನುವಂಥದ್ದು ಆರೋಪಗಳು ಮಾಡ್ತಾರೆ. ಇಲ್ಲ, ಅದು ನಿನ್ನೆ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಸಹಿತ ಕೆಲವೊಬ್ಬರು ತಂದರು. ಮೆರವಣಿಗೆ ಹೋಗ್ತಾ ಇರುವಾಗ ಕೆಲವರು ಪಕ್ಕದ ಏರಿಯಾದಿಂದ ರಾಡ್ಗಳನ್ನು ತೋರಿಸಿದ್ರು ಅಂತೇಳಿ. ಬಟ್ ಇದುವರೆಗೂ ನಾವು ಕಲೆ ಹಾಕಿದ್ರಲ್ಲಿ ಯಾವುದೇ ಒಂದು ವಿಡಿಯೋಗಳಾಗಲಿ CCTVಗಳಾಗಲಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಸಹಿತ ನಮ್ಮ ಟೀಮನ್ನು ಬಿಟ್ಟಿದ್ದೀವಿ ನಾವು. ಎಲ್ಲ ನಿನ್ನೆ ಏನೋ ಪ್ರೊಸೆಷನ್ ನಡೀತು, ಆ ಒಂದು ಸಂದರ್ಭದಲ್ಲಿ CCTVಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಎಲ್ಲನೂ ಪರಿಶೀಲನೆ ಮಾಡಲಿಕ್ಕೆ ನಾವು ಟೀಮನ್ನು ಬಿಟ್ಟಿದ್ದೀವಿ. ಥ್ಯಾಂಕ್ ಯು.